ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ದೀಪಾವಳಿ ಎಂದರೆ ದೀಪಗಳ ಹಬ್ಬ. ದೀಪಾವಳಿ ಬಂತೆಂದರೆ ಎಲ್ಲೆಲ್ಲೂ ದೀಪಗಳ ಸಾಲು ಬೆಳಕನ್ನು ಚೆಲ್ಲುತ್ತಿರುತ್ತದೆ. ಈ ಬಾರಿ ದೀಪಾವಳಿ ಹಬ್ಬವನ್ನು ಅಕ್ಟೋಬರ್ 20ರಂದು ಸೋಮವಾರ ಆಚರಿಸಲಾಗುತ್ತದೆ. ದೀಪಾವಳಿ ಹಬ್ಬದಂದು ದೀಪಗಳನ್ನೇಕೆ ಬೆಳಗಿಸಲಾಗುತ್ತದೆ? ದೀಪಾವಳಿಯಂದು ದೀಪಗಳನ್ನು ಬೆಳಗಿಸುವುದರ ಮಹತ್ವ ಮತ್ತು ಹಿನ್ನೆಲೆ ಈ ವಿಡಿಯೋದಲ್ಲಿದೆ. ದೀಪಾವಳಿಯ ರಾತ್ರಿ ಪ್ರತಿ ಮನೆಯಲ್ಲೂ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಇಡೀ ಮನೆ ಮತ್ತು ನಗರವು ದೀಪಗಳ ಬೆಳಕಿನಿಂದ ಹೊಳೆಯುತ್ತಿರುತ್ತದೆ. ಸುತ್ತಲೂ ದೀಪದ ಮಾಲೆಗಳ ಬೆಳಕನ್ನು ನೋಡಿ ಆನಂದದ ಭಾವ ಮೂಡುತ್ತದೆ. ಅಷ್ಟಕ್ಕೂ ದೀಪಾವಳಿಯಂದು ಮಾತ್ರ ದೀಪಾಲಂಕಾರ ಮಾಡುವುದಕ್ಕೆ ಕಾರಣವೇನು? ಇದರ ಹಿಂದಿನ ಪೌರಾಣಿಕ ಮತ್ತು ವೈಜ್ಞಾನಿಕ ರಹಸ್ಯವೇನು ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ದೀಪವನ್ನು ಬೆಳಗಿಸುವಾಗ ಪಠಿಸಬೇಕಾದ ಮಂತ್ರ. ದೀಪಾವಳಿ ಹಬ್ಬದ ದಿನದಂದು ದೀಪವನ್ನು ಬೆಳಗಿಸುವಾಗ ನಾವು ಮಂತ್ರಗಳನ್ನು ಪಠಿಸುವುದರೊಂದಿಗೆ ದೀಪವನ್ನು ಬೆಳಗಿಸಬೇಕು. ಶುಭಂ ಕರೋತಿ ಕಲ್ಯಾಣಂ, ಆರೋಗ್ಯಂ ಧನ ಸಂಪದಾಂ, ಶತ್ರುಬುದ್ಧಿ ವಿನಾಶಾಯ, ದೀಪಂ ಜ್ಯೋತಿ ನಮೋಸ್ತುತೆ. ವಾತಾವರಣ ಶುದ್ಧಿ. ಮನೆಯ ಒಳಗೆ ಮತ್ತು ಸುತ್ತಮುತ್ತ ಅನೇಕ ದೀಪಗಳನ್ನು ಹಚ್ಚಿದಾಗ ವಾತಾವರಣ ಶುದ್ಧವಾಗುತ್ತದೆ. ದೀಪಾವಳಿಯಂದು ದೀಪಗಳ ಸಾಲು ಅರಶಿಣ ಬಣ್ಣದ ಬೆಳಕನ್ನು ಸೂಸುತ್ತದೆ. ಇದು ವಾಸ್ತುದೋಷಗಳನ್ನು ನಿವಾರಿಸುತ್ತದೆ. ದೀಪದ ಹೊಗೆ ಪರಿಸರದಲ್ಲಿರುವ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳನ್ನು ನಾಶಪಡಿಸುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ. ಪಂಚಭೂತಗಳ ಹೊಂದಾಣಿಕೆ. ಭೂಮಿ, ಆಕಾಶ, ಬೆಂಕಿ, ನೀರು, ಗಾಳಿ ಈ 5 ಅಂಶಗಳು ಜೊತೆಯಾಗಿ ದೀಪದ ರೂಪದಿಂದ ಪ್ರಕಾಶಿಸಲ್ಪಟ್ಟಿದೆ. ಧನತ್ರಯೋದಶಿ ದಿನದಂದು ದೀಪಾವಳಿ ಹಬ್ಬ ಮುಗಿಯುವವರೆಗೆ ಆರದ ದೀಪವನ್ನು ಅಂದರೆ ಅಖಂಡ ದೀಪವನ್ನು ಬೆಳಗಿಸುವುದರಿಂದ ಪಂಚಭೂತಗಳು ಸಮತೋಲಿತವಾಗಿರುತ್ತವೆ ಮತ್ತು ಅದರ ಪರಿಣಾಮವು ವರ್ಷವಿಡೀ ವ್ಯಕ್ತಿಯ ಜೀವನದ ಮೇಲೆ ಇರುತ್ತದೆ ಎಂದು ಹೇಳಲಾಗುತ್ತದೆ. ಕರಾಳ ಅಮಾವಾಸ್ಯೆ. ದೀಪಾವಳಿಯಂದು ಬರುವ ಅಮಾವಾಸ್ಯೆ ಅತ್ಯಂತ ಕರಾಳವಾಗಿರುತ್ತದೆ. ಅಂದರೆ ಅದು ಕತ್ತಲೆಯಾಗಿ ಉಳಿದಿದೆ. ಈ ಕತ್ತಲನ್ನು ಹೋಗಲಾಡಿಸಲು ಪ್ರತಿ ಮನೆಯಲ್ಲೂ ದೀಪ ಬೆಳಗಿಸುವ ಮೂಲಕ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಸಂದೇಶವನ್ನು ನೀಡಲಾಗುತ್ತದೆ. ತೀವ್ರ ಕತ್ತಲೆಯಲ್ಲಿ ನಕಾರಾತ್ಮಕತೆಯು ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಅದನ್ನು ತೆಗೆದುಹಾಕಲು ಬೆಳಕನ್ನು ಬಳಸಲಾಗುತ್ತದೆ. ಅಮಾವಾಸ್ಯೆಯಂದು ದುಷ್ಟಶಕ್ತಿಗಳನ್ನು ದುರ್ಬಲಗೊಳಿಸಲು ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಪೂರ್ವಜರಿಗೆ ದೀಪಾಲಂಕಾರ. ಶ್ರಾದ್ದ ಪಕ್ಷ ಮುಗಿದ ತಕ್ಷಣ ದೀಪಾವಳಿ ಬರುತ್ತದೆ. ಶ್ರಾದ್ದ ಪಕ್ಷದಲ್ಲಿ ನಮ್ಮ ಪೂರ್ವಜರು ಭೂಮಿಗೆ ಬರುತ್ತಾರೆ. ಭೂಲೋಕದಿಂದ ಪೂರ್ವಜರು ಮತ್ತೆ ತಮ್ಮ ತಮ್ಮ ಲೋಕ ಅಥವಾ ಪಿತೃಲೋಕಕ್ಕೆ ಹೋಗುತ್ತಾರೆ. ನಮ್ಮ ಪೂರ್ವಜರು ದಾರಿ ತಪ್ಪದಂತೆ ಅವರಿಗೆ ಬೆಳಕನ್ನು ವ್ಯವಸ್ಥೆ ಮಾಡಲಾಗುತ್ತದೆ. ಇದರಿಂದ ಪಿತೃಲೋಕಕ್ಕೆ ಹೋಗುವುದು ಸುಲಭವಾಗುತ್ತದೆ. ದೀಪಾವಳಿ ಅಮಾವಾಸ್ಯೆಯಿಂದ ಪೂರ್ವಜರ ರಾತ್ರಿ ಪ್ರಾರಂಭವಾಗುತ್ತದೆ ಎಂದು ಸಹ ಹೇಳಲಾಗುತ್ತದೆ. ಶ್ರೀರಾಮನ ವಿಜಯದ ಸಂಕೇತ. ದೀಪಾವಳಿಯ ದಿನದಂದು ಭಗವಾನ್ ರಾಮನು 14 ವರ್ಷಗಳ ವನವಾಸವನ್ನು ಕಳೆದ ನಂತರ ಅಯೋಧ್ಯೆಯ ಗಡಿಯನ್ನು ಪ್ರವೇಶಿಸಿದನು. ಭಗವಾನ್ ಶ್ರೀರಾಮನ ಆಗಮನದ ಸಂದರ್ಭದಲ್ಲಿಯೂ ಸಹ
ದೀಪವನ್ನು ಬೆಳಗಿಸುವ ಮೂಲಕ ಸಂತೋಷವನ್ನು ಆಚರಿಸಲಾಯಿತು. ಅದಕ್ಕಾಗಿಯೇ ದೀಪಗಳನ್ನು ಸಹ ಬೆಳಗಿಸಲಾಗುತ್ತದೆ. ಕಾಳಿಮಾತೆ. ಅಮಾವಾಸ್ಯೆಯಂದು ಕಾಳಿಮಾತೆ ಪ್ರಕಟಗೊಂಡಳು ಎಂದು ಹೇಳಲಾಗುತ್ತದೆ. ಅವಳನ್ನು ಸ್ವಾಗತಿಸುವುದಕ್ಕಾಗಿ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಭಾರತದ ಬಂಗಾಳ ರಾಜ್ಯದಲ್ಲಿ ದೀಪಾವಳಿಯ ದಿನದಂದು ಕಾಳಿದೇವಿಯನ್ನು ಪೂಜಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.